ಕ್ಯಾನ್ಸರ್ ಗೆದ್ದು ಕರುನಾಡಿಗೆ ಹಿಂದಿರುಗಿದ ಚಕ್ರವರ್ತಿ ಶಿವಣ್ಣನಿಗೆ ಅದ್ಧೂರಿ ಸ್ವಾಗತ. ಶಿವರಾಜ್ ಕುಮಾರ್ ರಿಟರ್ನ್. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಕರುನಾಡ ಚಕ್ರವರ್ತಿ ನಟ ಶಿವರಾಜ್ ಕುಮಾರ್ ಡಿಸೆಂಬರ್ ಅಂತ್ಯದಲ್ಲಿ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಸುಮಾರು 1 ತಿಂಗಳಿನಿಂದ ಅಲ್ಲೇ ಉಳಿದುಕೊಂಡಿದ್ದ ಶಿವಣ್ಣ ಭಾನುವಾರ ಜನವರಿ 26 ಮನೆಗೆ ಮರಳಿದ್ದಾರೆ. ಅವರು ಪ್ರಸ್ತುತ ರಾಮ್ ಚರಣ್ ಅವರ ಚಿತ್ರ ಪೇಡಿ ವರ್ಕಿಂಗ್ ಶೀರ್ಷಿಕೆ ನಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಚಿಕಿತ್ಸೆಗಾಗಿ ತಿಂಗಳ ಹಿಂದೆ ಅಮೆರಿಕಕ್ಕೆ ಹೋಗಿದ್ದರು. ಅಲ್ಲಿನ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. 1 ತಿಂಗಳ ನಂತರ ಇಂದು ಜನವರಿ 26 ತಾಯ್ನಾಡಿಗೆ ಮರಳಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಹ್ಯಾಟ್ರಿಕ್ ಹೀರೋಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ವಿಮಾನ ನಿಲ್ದಾಣದ ಟೋಲ್ ಬಳಿ ಅಭಿಮಾನಿಗಳು ಸೇಬು ಹಣ್ಣಿನ ಹಾರವನ್ನು ಹಾಕಿ ಶಿವಣ್ಣ ಅವರನ್ನು ಸ್ವಾಗತಿಸಿದರು. ರಾಜ್ಪುತ್ರ ನಸುನಗುತ್ತಾ ಎಲ್ಲರತ್ತ ಕೈ ಬೀಸಿ ಸ್ವಾಗತಿಸಲು ಬಂದವರನ್ನೆಲ್ಲ ಅಪ್ಪಿಕೊಂಡು ಸಂತಸ ವ್ಯಕ್ತಪಡಿಸಿದರು. ಬಳಿಕ ವಿಮಾನ ನಿಲ್ದಾಣದ ಹೊರಗೆ ತನಗಾಗಿ ಕಾಯುತ್ತಿದ್ದ ಅಭಿಮಾನಿಗಳತ್ತ ಕೈ ಬೀಸಿದರು. ಅಲ್ಲದೆ ತಮ್ಮ ನಿವಾಸದ ಬಳಿ ಮಾಧ್ಯಮ ಪ್ರತಿನಿಧಿಗಳ ಜತೆ ಮಾತನಾಡಿದ ಶಿವರಾಜ್ ಕುಮಾರ್, ಮೊದಲು ನನಗೆ ಅಮೆರಿಕಕ್ಕೆ ಹೋಗಲು ಭಯವಾಗಿತ್ತು. ವಿಮಾನದಲ್ಲಿ ಪ್ರಯಾಣಿಸುವಾಗ ನನಗೂ ಟೆನ್ಷನ್ ಆಯಿತು. ಆದರೆ ಅಲ್ಲಿಗೆ ಹೋದ ಮೇಲೆ ಆತ್ಮವಿಶ್ವಾಸ ಮೂಡಿತು. ಶಸ್ತ್ರಚಿಕಿತ್ಸೆಯ ದಿನ ಮತ್ತೆ ಭಯ ಶುರುವಾಯಿತು. ಆದರೆ ಜೀವನದಲ್ಲಿ ಏನೇ ನಡೆದರೂ ಎದುರಿಸಲೇಬೇಕು ಎಂದು ಮನಸ್ಸಿನಲ್ಲಿ ದೃಢವಾಗಿ ಯೋಚಿಸಿದೆ. ಶಸ್ತ್ರಚಿಕಿತ್ಸೆಯ ನಂತರ ನಾನು 2 ಅಥವಾ 3 ದಿನಗಳ ಕಾಲ ದ್ರವ ಆಹಾರದೊಂದಿಗೆ ಹಾಸಿಗೆಯಲ್ಲಿಯೇ ಇದ್ದೆ. ಆ ನಂತರ ಸ್ವಲ್ಪ ವಿಶ್ರಾಂತಿ ಪಡೆದು ನಡೆಯತೊಡಗಿದೆ ಮತ್ತು ನಿಧಾನವಾಗಿ ನನ್ನ ಆರೋಗ್ಯ ಸುಧಾರಿಸಿತು. ಈ ಸಮಯದಲ್ಲಿ ನನ್ನ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ನನ್ನೊಂದಿಗೆ 1 ತಿಂಗಳ ಕಾಲ ಇದ್ದರು. ನನ್ನ ಶೀಘ್ರ ಚೇತರಿಸಿಕೊಳ್ಳಲು ಅವರೇ ಕಾರಣ ಮತ್ತು ನಿಮ್ಮ ಎಲ್ಲಾ ಪ್ರಾರ್ಥನೆಗಳು ಸಹ ಫಲ ನೀಡಿವೆ. ಅದಕ್ಕಾಗಿ ನಾನು ನಿಮಗೆ ಋಣಿಯಾಗಿದ್ದೇನೆ. ಜೀವನವೇ ಒಂದು ಪಾಠ. ಇದೆಲ್ಲವೂ ಸ್ವಾಭಾವಿಕ ಅಂತ ಹೇಳಿದರು. ಇನ್ನು ಚಿತ್ರಗಳ ವಿಚಾರಕ್ಕೆ ಬಂದರೆ, ಈಗ 131ನೇ ಚಿತ್ರಕ್ಕೆ ಪ್ಲಾನ್ ಮಾಡುತ್ತಿದ್ದೇನೆ. ಜೊತೆಗೆ ರಾಮ್ ಚರಣ್ ಅವರ ಸಿನಿಮಾದ ಶೂಟಿಂಗ್ಗೆ ಸೇರುತ್ತೇನೆ ಎಂದರು ಶಿವರಾಜ್ ಕುಮಾರ್. ಒಟ್ಟಾರೆಯಾಗಿ ಆರೋಗ್ಯವಾಗಿ ತಾಯ್ನಾಡಿಗೆ ಬಂದ ಶಿವಣ್ಣ ಇನ್ನೂ ಹೆಚ್ಚು ಸಿನಿಮಾ ಮಾಡಿ 100 ವರ್ಷಗಳ ಕಾಲ ರಾಜಪುತ್ರನಾಗಿ ಸಿನಿರಂಗ ಆಳಲಿ ಎನ್ನುವುದೇ ನಮ್ಮ ಆಶಯ.